ಮಹಾಜನತೆ, ಈ ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಅವರು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು, ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಇನ್ನೂ ಹಲವಾರು ನಾಯಕರುಗಳು, ಶ್ರೀರಾಮುಲು ಅವರು, ಇನ್ನೂ ಹಲವಾರು ಜನ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಾತಾವರಣ ನೀವು ಹೇಳಬೇಕು, ಟಿವಿ ಅವರು, ನಾವು ಹೆಂಗೆ ಇಲ್ಲ, ನೀವೇ ಅನಾಲಿಸಿಸ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ಬೇಕು. ಸಹಜವಾಗಿ ಕಳೆದ ಚುನಾವಣೆಯಲ್ಲಿ ಆಗಿರೋ ಸೋಲಿನ ಬಗ್ಗೆ ತಾವು ಪರಾಮರ್ಶೆ ಮಾಡಿರ್ತೀವಿ ಸರ್. ಈ ಸಲ ಅದನ್ನು ತೆಗೆದುಕೊಳ್ಳುವಂತ ನಿಟ್ಟಿನೊಳಗೆ ಏನೇನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ? ಹೋದ ಸಲದ ಚುನಾವಣೆಯ ಸಂದರ್ಭನೇ ಬೇರೆ, ಈ ಸಲದ ಚುನಾವಣೆಯ ಸಂದರ್ಭನೇ ಬೇರೆ. ಪ್ರತಿ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ ಬೇರೆ ಬೇರೆ ಇರ್ತದೆ ಸರ್. ಪ್ರತಿಯೊಂದು ಚುನಾವಣೆಗಳು ಮಣಿಸಬೇಕಾದಂತ ಸವಾಲಿದೆ. ಸರ್ಕಾರ ಮಣಿಸುವಂತದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದ? ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರ? ಸರ್ಕಾರ ಬಂದು ಟಿಕಾಣಿ ಹುಡುತ್ತಲ್ಲ. ಹುಡುಗರು ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಟಿಕಾಣಿ ಹುಡ್ತಾರೆ. 48 ಗಂಟೆ ಮೊದಲು ಸರ್ಕಾರ ನಡೆಸೋರ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಟಿಕಾಣಿ ಹುಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ? ಸರ್, ಈಗ ಪಕ್ಷ ಬಿಟ್ಟು ಹೋದಂತವ್ರು ವಾಪಸ್ ಬರ್ತಾ ಇದ್ರು ಒಬ್ಬೊಬ್ಬರಾಗಿ, ಇನ್ನೂ ಯಾರ್ಯಾರು ಬರುವಂತ ಏನು ಗೊತ್ತಿಲ್ಲ ನನಗೆ. ಅದು ಗೋವಿಂದ ಕಾರಜೋಳ ಸಾಹೇಬರು ಮತ್ತು ಅರುಣ್ ಶಾಪೂರ್ ಅವರು, ನಮ್ಮ ಹಿಂದಿನ MLC ಅವರು, ಅವರಿಗೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಗೊತ್ತಿದೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. 24ರಿಂದ 23ಕ್ಕೆ ನಾಮಿನೇಷನ್ ಕೊಟ್ಟ ಮೇಲೆ 24ರಿಂದ ಬೆಳಿಗ್ಗೆ ಮನೆ ಪಾದಯಾತ್ರೆ ವಾರ್ಡ್ ವೈಸ್, ಮಧ್ಯಾಹ್ನ ಸಭೆ, ಸಾಯಂಕಾಲ ಗ್ರಾಮೀಣ ಭಾಗದ ಪ್ರವಾಸ. ಯಡಿಯೂರಪ್ಪನವರು ಬಹಿರಂಗ ಸಭೆ ನಾವು ದೊಡ್ಡ ಪ್ರಮಾಣದ ಯಾವುದು ಮಾಡೋದಿಲ್ಲ, ಸಣ್ಣ ಸಣ್ಣ ಸಭೆಗಳನ್ನು ಮಾಡ್ತೀವಿ. ಯಡಿಯೂರಪ್ಪನವರು ಕೂಡ 4 ದಿವಸ ಬರ್ತೀವಿ ಅಂತ ಹೇಳಿದ್ದಾರೆ. ಈಗ 23ಕ್ಕೆ ನಾಮಪತ್ರ ಆದ್ಮೇಲೆ ಏನು ಸಭೆ ಬಹಿರಂಗ ಸಮಾವೇಶ? 23ಕ್ಕೆ ಏನಾದ್ರು ನಾಮಿನೇಷನ್ ಕೊಟ್ಟ ಮೇಲೆ ಏನಾದ್ರು ಇರುತ್ತೆ? ಅಲ್ಲೇ ಬಸವೇಶ್ವರ ಸರ್ಕಲ್ ನಲ್ಲೇ ನಮ್ ಬಂದಂತ ನಾಯಕರುಗಳು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹೌದೌದು, ಅಲ್ಲೇ. ಸರ್, ಈಗ ಯತ್ನಾಳ್ ಅವರು ಬರಬೇಕು ಮಾಡುವಂತ ವಿಷಯ, ಮತ್ತೆ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ ಅಂತ ಹೇಳಿದಾರೆ. 24ರ ನಂತರ ನಿಮ್ಗೆ ಗೊತ್ತಾಗತ್ತೆ ಯಾರು ಬರ್ತಾರ ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಮತ್ತೆ ಗೊತ್ತಿದ್ ಮೊದಲನೇ ಯಾಕೆ ಕೇಳ್ತಾರೆ? ಮಾತುಕತೆ ಆಗಿದೆ? ಇಲ್ಲಪ್ಪ, ನಾ ಏನು ಮಾತುಕತೆ ಆಗಿಲ್ಲ. ಧನ್ಯವಾದ.